ಮನೆ ಕೆಲಸಕ್ಕೆ ಮೇಡ್ಗಳನ್ನ ಸೇರಿಸಿಕೊಳ್ಳೋ ಮುನ್ನ ಎಚ್ಚರ ವಹಿಸಬೇಕಾಗಿದೆ. ಮನೆ ಕೆಲಸಕ್ಕೆ ಸೇರಿಸಿಕೊಳ್ಳೋ ಮುನ್ನ ಎಚ್ಚರ ಯಾಕಂದ್ರೆ ಬೆಂಗಳೂರಿನಲ್ಲಿ ಉಂಡ ಮನೆಗೇನೆ ಕಿಲಾಡಿ ಲೇಡಿಯೊಬ್ಬಳು ಕನ್ನ ಹಾಕಿರುವಂತ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. 67 ಲಕ್ಷ ರೂಪಾಯಿ ನಗದು ಸೇರಿದಂತೆ 1.57 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಈ ಕಳ್ಳಿ ಎಸ್ಕೇಪ್ ಮಾಡಿದ್ದಾಳೆ. ಮನೆ ಕೆಲಸಕ್ಕೆ ಸೇರಿ ಕನ್ನ ಹಾಕಿದ್ದಾಳೆ. ಕೇರ್ ಟೇಕರ್ ಉಮಾ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದು, ಉದ್ಯಮಿ ಮನೆಯಲ್ಲಿ ಕಿಲಾಡಿ ಲೇಡಿ ತನ್ನ ಕೈ ಚಳಕವನ್ನ ತೋರಿಸಿ ಕಳ್ಳತನ ಮಾಡಿದ್ದಾಳೆ. ಚಾಮರಾಜಪೇಟೆ ಪೊಲೀಸರಿಂದ ಸದ್ಯ ಆರೋಪಿ ಕೇರ್ ಟೇಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಉಮಾಳನ್ನ ಲಾಕ್ ಮಾಡಲಾಗಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಮೇಡ್ಗಳನ್ನ ಕೆಲಸಕ್ಕೆ ಮನೆ ಕೆಲಸದವ್ರನ್ನ ಸೇರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ ಅಂತ ಅನೇಕ ರೀತಿಯಾದಂತ ಮನವಿಗಳನ್ನ ಪೊಲೀಸರು ಈಗಾಗಲೇ ಸಾರ್ವಜನಿಕರಿಗೆ ಮಾಡ್ಕೊಂಡಿರ್ತಾರೆ. ಅವ್ರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ, ಆಧಾರ್ ಕಾರ್ಡ್ಗಳನ್ನ ತೆಗೆದುಕೊಳ್ಳಿ, ಸ್ಥಳೀಯ ಪೊಲೀಸರಿಗೆ ಅವ್ರನ್ನ ಸೇರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಮಾಹಿತಿ ಕೊಡಿ, ಅವ್ರ ಪ್ರೀವಿಯಸ್ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಇದ್ರ ಬಗ್ಗೆ ಗಮನ ಹರಿಸಿ, ಈ ರೀತಿಯ ಹಲವು ಎಚ್ಚರಿಕೆಗಳನ್ನ ಕೊಟ್ಟರೂ ಕೂಡ ಸಾರ್ವಜನಿಕರು ಯಾಮಾರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಕೇರ್ ಟೇಕರ್ ಅನ್ನ ನೋಡಿಕೊಳ್ಳುತ್ತಿದ್ದಂತಹ ನೆಪದಲ್ಲಿ ಮನೆಯಲ್ಲಿ ಕಳ್ಳತನ ಮಾಡಿರುವಂತಹ ಘಟನೆ ವರದಿಯಾಗಿದೆ. ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಒಂದು ಮನೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಕಳ್ಳತನ ಆಗಿರುವಂತಹದ್ದು. ಉಮಾ ಅನ್ನುವಂತಹ ಮಹಿಳೆ ಈ ಒಂದು ಪ್ರಕರಣದ ಆರೋಪಿಯಾಗಿದ್ದಾರೆ. ರಾಧಾ ಎನ್ನುವಂತಹವರು ಕೂಡ ತಮ್ಮ ಸಹೋದರಿಯನ್ನ ಒಂದು ಬೆಡ್ ರೀಡನ್ ಆಗಿರ್ತಾರೆ, ಅವರನ್ನ ನೋಡ್ಕೊಳ್ಳುವಂತಹ ಉದ್ದೇಶದಿಂದಾಗಿ ಇದೇ ಉಮಾ ಅವರನ್ನ ಒಂದು ಏಜೆನ್ಸಿ ಮೂಲಕವಾಗಿ ನೇಮಕವನ್ನು ಮಾಡ್ಕೊಂಡಿರ್ತಾರೆ. ಆದರೆ ಈ ಉಮಾ ಅವರು ಏನು ಮನೆ ಮಾಲೀಕರಿದ್ದಾರೆ, ಅವರ ಸಹೋದರಿ ಮನೆಯನ್ನ ಸೈಟ್ ಅನ್ನ ಮಾರಿರ್ತಾರೆ. ಆ ಸೈಟ್ ಅನ್ನ ಮಾರಿದಂತಹ ಸಂದರ್ಭದಲ್ಲಿ ಬಂದಂತಹ ಹಣ 60 ಲಕ್ಷಕ್ಕೂ ಅಧಿಕವಾದಂಥದ್ದು. ಅದನ್ನ ಇವರ ಮನೆಯ ಒಂದು ಬೀರುವಿನಲ್ಲಿ ಕೂಡ ಇಟ್ಟಿರ್ತಾರೆ. ಸೊ ಈ ಮನೆಯಲ್ಲಿ ಕೇರ್ ಟೇಕರ್ ಆಗಿದ್ದಂತಹ ಉಮಾ ಅವರು ಆಗಾಗ ಬಂದು ಹೋಗ್ತಾ ಇರೋದನ್ನು ಕೂಡ ಕಂಡಿರ್ತಾರೆ. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಬ್ಯಾಗ್ನಲ್ಲಿ ಆಕೆ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಹೋಗಿರೋದು ಕೂಡ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಮನೆಯ ಬೀರುವನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿಟ್ಟಿದ್ದಂತಹ ಚಿನ್ನಾಭರಣ ಹಾಗೂ ನಗದು ಕೂಡ ಕಳ್ಳತನ ಆಗಿರುವುದು ಗೊತ್ತಾಗುತ್ತೆ. ತಕ್ಷಣ ಅವರು ಚಾಮರಾಜಪೇಟೆ ಪೊಲೀಸರಿಗೆ ಒಂದು ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಪರಿಶೀಲನೆಗೆ ಮುಂದಾದಂತಹ ವೇಳೆಯಲ್ಲಿ ಈ ಒಂದು ಉಮಾ ಏನಿದ್ದಾರೆ ಅವರು ಕಳ್ಳತನ ಮಾಡಿರೋದು ಕೂಡ ಕನ್ಫರ್ಮ್ ಆಗುತ್ತೆ. ಸದ್ಯ ಅವರನ್ನ ವಶಕ್ಕೆ ಪಡೆದಂತ ವೇಳೆಯಲ್ಲಿ ಅವರು ಮಗಳ ಮನೆ ಏನು ಚಾಮರಾಜನಗರದಲ್ಲಿ ಇರುತ್ತೆ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟಿರೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಹೇಳಿರುವಂತದ್ದು. ಸೊ ಆಗ ಅದನ್ನ ರಿಕವರಿ ಮಾಡಿದ್ದಾರೆ. ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಆಕೆಯನ್ನ ಪರಪ್ನಗರ ಜೈಲಿಗೆ ಬಿಟ್ಟಿದ್ದಾರೆ. ಇನ್ಮುಂದೆ ನೀವೇನಾದ್ರೂ ಈ ರೀತಿಯಾದಂತಹ ಕೇರ್ ಟೇಕರ್ಗಳನ್ನ ನೇಮಿಸಿಕೊಳ್ಳೋದಕ್ಕೂ ಮುಂಚೆ ಅವರ ಪೂರ್ವಪರವನ್ನ ತಿಳಿದುಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೂ ನಿಮ್ಮನೆಯಲ್ಲಿ ಕೂಡ ಈ ರೀತಿಯಾದಂತಹ ಕಳ್ಳತನ ಆದ್ರೂ ಆಶ್ಚರ್ಯ ಇಲ್ಲ. ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.